ಸರಿನೇ ಇಲ್ಲ, RTGS ಮಾಡ್ತಿದ್ದೀವಲ್ಲ. ಈಗ ಮೊದಲಂಗೆ ಯಾರು ಮಿಡ್ಲ್ ಮ್ಯಾನ್ ಇಲ್ಲ ಏನಿಲ್ಲ, ಡೈರೆಕ್ಟಾಗಿ ಯಾವುದೇ ಸರ್ಕಾರಗಳಿಂದ ನೇರವಾಗಿ RTGS ಮಾಡೋದ್ರಿಂದ ತಲುಪಲ್ಲ ಅಂತಕ್ಕಂಥದ್ದು ಮಾತು ಮೋಸ್ಟ್ಲಿ ತಪ್ಪಿದೆ ಅಂತ ನಾನು ಭಾವಿಸ್ತೀನಿ. ABC ಕ್ಯಾಟಗರಿ ಹೇಳಿದ್ರಲ್ಲ ಇಲ್ಲ, ABC ಕ್ಯಾಟಗರಿ ಅಂದರೆ ಕಮ್ಮಿ ಹೆಚ್ಚು ಜಾಸ್ತಿ. ಸೊ ದುಡ್ಡು ಮುಟ್ಟೋದಿದ್ರೆ ಅವರಿಗೆ ಮುಟ್ಟಬೇಕು, ಯಾರಿಗೆ ಬೇರೆ ಮಧ್ಯವರ್ತಿ ಯಾರು ಇರಲ್ಲ. ಅದೇ ಸ್ವಾತಂತ್ರ್ಯ ಸಿಕ್ಕು ಇತಿಹಾಸದಲ್ಲಿ ಇವಾಗ ಓವರಾಲ್ 16 ಕೋಟಿ ವೆಚ್ಚದಲ್ಲಿ ಒಂದು DPR ಪ್ರಾರಂಭ ಮಾಡಿದ್ದೀವಿ. 1400 ಕೋಟಿ 1400 ಕೋಟಿಯಲ್ಲಿ DPR ಪ್ರಾರಂಭ ಮಾಡಿದ್ದೀವಿ, ಒಂದು ಹಂತಕ್ಕೆ ಬಂದಿದೆ. ಅದಕ್ಕಿಂತ ಮುಂಚೆಯಾಗಿ ನಮ್ಮ ಕೋನ್ ರೆಡ್ಡಿ ಅವರು ಭಾಳ ಒತ್ತಡ ಮಾಡಿ ಸರ್ಕಾರಕ್ಕೆ ನವಲಗುಂದ ಭಾಗದಲ್ಲಿ ಸುಮಾರು 200 ಕೋಟಿ ವೆಚ್ಚದಲ್ಲಿ ಡಿಸಿಲ್ಟಿಂಗ್ ಮಾಡ್ತಕ್ಕಂಥದ್ದು ಮೊದಲನೇ ಬಾರಿಗೆ ಆಗ್ತಕ್ಕಂಥದ್ದು. ಪರ್ಯಾಯವಾಗಿ ಬೆನ್ನಿಹಳ್ಳ, ಪರ್ಯಾಯವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಂಪೂರ್ಣವಾಗಿ ತುಪ್ರಿಹಳ್ಳ ಹಾಗೂ ಬೆನ್ನಿಹಳ್ಳಕ್ಕೆ ಡಿಸಿಲ್ಟ್ ಮಾಡಲಿಕ್ಕೆ ಒಂದು ಸಂಪೂರ್ಣವಾಗಿ ಇದಕ್ಕೆ ರೈತರಿಗೆ ಅನುಕೂಲ ಆಗಲಿಕ್ಕೆ ಒಂದು ರಿಪೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ವರದಿನ ಸಲ್ಲಿಸಾಗಿದೆ. ಕೆಲವು ಪ್ರಶ್ನೆಗಳು, ಕೆಲವು 5 ಪಾಯಿಂಟ್ಸ್ಗಳನ್ನ ರೀಕ್ಲಾರಿಫೈ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ನಮ್ಮ DC ನಮ್ಮ ಸರ್ಕಾರಕ್ಕೆ ಬರೆದಿದ್ದಾರೆ. ವಿಶೇಷವಾಗಿ ನಮ್ಮ ಸರ್ಕಾರ ಅದಕ್ಕೆ ಪಾಯಿಂಟ್ಸ್ಗಳಿಗೆ ವಾಪಸ್ನ ನಾವು ರಿಪ್ಲೈ ಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೆನ್ನಿಹಳ್ಳ ಹಾಗೂ ತುಪ್ರಿಹಳ್ಳ ಏನು ಡಿಸಿಲ್ಟೇಷನ್ ಇದೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮೊದಲನೇ ಹಂತದಲ್ಲಿ 200 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಟೆಂಡರ್ ಆಗಿದೆ. ಈ ಮಳೆ ಇರೋದಕ್ಕೆ ಈಗ ಮಾಡೋಕ್ಕಾಗಲ್ಲ. ಮಳೆ ಆದ ನಂತರ ಬರೋ ವರ್ಷವರೆಗೆ ಬಹುತೇಕ ಬೆನ್ನಿಹಳ್ಳ ಏನು ನಮ್ಮ ನವಲಗುಂದ ಭಾಗದಲ್ಲಿರ್ತಕ್ಕಂಥ ಸುಮಾರು 141 ಕಿಲೋಮೀಟ್ರು ಅದು ಡಿಸಿಲ್ಟ್ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂಗನವಾಡಿ ಕಟ್ಟಕತ್ತಾರ, ಸ್ಮಶಾನದ ಬಾಜು ಕಟ್ಟಕತ್ತಾರ. ಸಣ್ಣ ಮಕ್ಕಳು ಇರ್ತಾವೆ, ಅವ್ರು ತೊಗೊಂಡು ಅಲ್ಲಿ ಅಂಗನವಾಡಿಗೆ ಹೋಗೋದಾರೆ ಹೆಂಗೆ? ಸಣ್ಣ ಗರ್ಭಿಣಿಯವರು 1 ಕಿಲೋಮೀಟ್ರ್ ಗಟ್ಟಲೆ ನಡ್ಕೋತ ಹೋಗೋದು ಹೆಂಗೆ? ಅವ್ರ ಪರಿಸ್ಥಿತಿ ಏನದ ಅನ್ನೋದು ಈ ಅಧಿಕಾರಿಗಳಿಗೇನು ಒಂದು ಜರಾನು ಚೂರು ಏನಪ್ಪ ಅಂದ್ರೆ ಮಾಹಿತಿ ಇಲ್ಲ ಅನ್ನಿಸ್ಲಾಗ್ತದೆ ನನಗೆ. ಇಲ್ಲಿ ಎಲ್ಲ ನೋಡಿದ್ರೆ ಎಷ್ಟು ಸಲ ಮನವಿ ಕೊಟ್ಟರು ಇವ್ರಿಗೇನೋ ಬುದ್ಧಿನೇ ಬರೋಂಗಿಲ್ಲ ಕಾಣಿಸ್ತದೆ. ಅದಕ್ಕಾಗಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಇನ್ನು ಮುಂದೆ ಉಗ್ರವಾದ ಹೋರಾಟ ಮಾಡಬೇಕು. ಹೋರಾಟದ ಮುಖಾಂತರ ನಮಗೆ ಫಲ ಸಿಗ್ತದೆ ಅನ್ನೋ ಒಂದು ಇದರಿಂದ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಹೋರಾಡ್ಬೇಕನ್ನೋ ಒಂದು ಲೆಕ್ಕಕ್ಕೆ ಬಂದಿದ್ದೀವಿ. ಅದಕ್ಕಾಗಿ ಅವ್ರಿಗೆ ಹೇಳಿದ್ರೆ ಅವರು ತಲೆ ಹಚ್ಕೊಳಂಗಿಲ್ಲ, ಮನಸ್ಸಿಗೆ ಬಂದಂಗೆ ಅವರು ಮಾತಾಡ್ತಾರೆ. ಮತ್ತು PDOಗೆ ಲೆಟ್ರ್ ಕೊಟ್ಟರೆ 9 ತಿಂಗಳಾದ್ರೂ ಕೂಡ ಏನಪ್ಪ ಅಂತಂದ್ರೆ ಅಲ್ಲೇ ಮನೆಯಾಗಿಂದ ಡಸ್ಟ್ಬಿನ್ದಾಗ ಒಗೆದ ಇಟ್ಟನ. ಅದಕ್ಕಾಗಿ ಇದಕ್ಕೆ ಏನದ ಕೇಳೋರಿಲ್ಲ ಹೇಳೋರಿಲ್ಲ, ಇವರೇ ಸರ್ವಾಧಿಕಾರಿ ಮತ್ತು ಏನದ ಗುಂಡಾವರ್ತನೆ ನಡೆದದ. ಜಬರ್ದಸ್ತಿಲೇ ಅಂಗನವಾಡಿ ಕೇಂದ್ರ ನಿರ್ಮಾಣ ಮಾಡಾಕತ್ತಾರೆ. ಇದಕ್ಕೆ ಏನದ ತಮ್ಮ ಗಮನಕ್ಕೆ ನಾವು ಇವರೆಲ್ಲ ಯಾರ್ದು ಸ್ಪಂದನೆ ಮಾಡ್ಲಾರ್ಕ ಏನಪ್ಪ ಅಂತಂದ್ರೆ ನಾವು ಮೀಡಿಯಾದವ್ರ ಮುಖಾಂತರ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿಕೆಸಿಂದ ಈ ಎಚ್ಚರಿಕೆ ಮೂಲಕ ಹೇಳ್ತಾ ಇದ್ದೀನಿ. ಸಿದ್ದರಾಮಪ್ಪ ಔಟಿ, ಜೈ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು, ದೇವರಿಪುರಿ.